ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಪಾಲಕ್ ಬೆಳೆದಿರೋದನ್ನು ನೋಡ್ತಾ ಇದ್ದೀರಾ. ಇದು ನಾನು ಖರೀದಿ ತಂದಿರುವ ಪಾಲಕ್ ಬೆಳೆಸ್ಕೊಂಡ ಮೇಲೆ ಅದರ ಬೇರುಗಳನ್ನು ಹಚ್ಚಿದಾಗ ಈ ಪಾಲಕ್ ಬೆಳೆದಿದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೀವು ನೋಡಬಹುದು. ಹಾಗಾಗಿ ಇವತ್ತು ಒಂದು ಪಾಲಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಗಿಡಗಳನ್ನು ನೋಡ್ತಾ ಇದ್ದೀರಾ. ಟೊಮೆಟೊ ಗಿಡಗಳಿಗೂ ಕೂಡ ಹೂ ಕಾಯಿ ಸ್ಟಾರ್ಟ್ ಆಗಿದೆ. ಇದನ್ನು ಹಚ್ಚಿದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ನೋಡ್ತಾ ಇದ್ದೀರಾ, ಕಾಯಿಗಳು ಕೂಡ ಸ್ಟಾರ್ಟ್ ಆಗಿದೆ. ಪಾಲಕ್ ರೆಸಿಪಿನ ನೋಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಂಡು ಇಲ್ಲಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಪಾಲಕನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಜೀರಿಗೆ, ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೇನೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ಇಲ್ಲಿ ಸ್ವಲ್ಪ ಅರಿಶಿಣನ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೀವು ಇದನ್ನು ಜೋಳದ ರೊಟ್ಟಿ, ಚಪಾತಿ ಹಾಗೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹಸಿ ವಾಸನೆ ಹೋದ್ಮೇಲೆ ಪಾಲಕನ್ನು ಹಾಕ್ಕೊಂಡಿದ್ದೀನಿ. ಪಾಲಕನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಕೊಳ್ತೀನಿ ನಾನು. ಯಾಕೆ ಅಂತಂದರೆ ಇದು ಪಾಲಕ್ ತುಂಬಾ ಕಡಿಮೆ ಆಗುತ್ತೆ ಫ್ರೈ ಮಾಡ್ಕೊಂಡ ನಂತರ. ಹಾಗಾಗಿ ಮೊದಲೇ ಸ್ವಲ್ಪ ರುಬ್ಬೋದ್ರಲ್ಲಿ ಹಾಗೆ ಇದರಲ್ಲಿ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಲಾಸ್ಟಲ್ಲಿ ನಾನು ಇದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ನಿಮಿಷ ಮುಚ್ಚಿಟ್ರೆ ಸಾಕು, ಇದು ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ನಿಮಗೆ ರೆಸಿಪಿನ ಕಾಣಿಸ್ತಾ ಇದೆಯೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನೀವು ಕೂಡ ಒಂದು ಸಲ ಮಾಡಿ ನೋಡಿ. ಇಲ್ಲಿ ಪಾಲಕ್ ತುಂಬಾ ಜಾಸ್ತಿ ಇತ್ತು, ಅದರಲ್ಲಿ ಅರ್ಧ ಪಾಲಕನ್ನು ನಾನು ಇದಕ್ಕೆ ಬಳಸ್ಕೊಂಡಿದ್ದೀನಿ. ಹಾಗೆ ಇನ್ನು ಉಳಿದ ಅರ್ಧ ಪಾಲಕ್ನಿಂದ ನಾನು ಪಾಲಕ್ ಪರೋಟಾನ ಮಾಡಿದ್ದೆ. ಆ ರೆಸಿಪಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನಾನು. ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇವಾಗ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.